ಹವಾ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ದಾಗ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ಹಿಡನ್ ಫಾಲ್ಸಿಗೆ ಹೊಂಟೇವಿ. ಆಫ್ಟರ್ 4 hours ಜರ್ನಿ ಫೈನಲಿ ಡೆಸ್ಟಿನೇಷನ್ ಮುಟ್ಟಿದ್ವಿ. ನಾವು ಹೋಗ್ತಿರೋ ಫಾಲ್ಸಿಗೆ 1 kilometer ಟ್ರೆಕ್ಕಿಂಗ್ ಇತ್ತು. ಬಂದಿರೋ ಫಾಲ್ಸ್ ಮಾತ್ರ ಸಖತ್ತಿತ್ತು. ಸಮ್ಮರ್ ಸೀಸನ್ ದಾಗು ಮಾನ್ಸೂನ್ ಫೀಲ್ ಕೊಡಾತಿತ್ತು. ನೀರ್ದಾಗೆಲ್ಲ ಎಂಜಾಯ್ ಮಾಡಿ ಅಲ್ಲಿಂದ ಬಿಟ್ವಿ. ಈವ್ನಿಂಗ್ ಟೈಮ್ ದಾಗ ವ್ಯೂ ಮಾತ್ರ ಸಖತ್ ಕಾಣತಿತ್ತು. ಸಂಜೆ ಆಯ್ತು, ಅಲ್ಲೇ ಇರೋ ಒಂದು ಶಾಪ್ ದಾಗ ನಾಷ್ಟ ಅದು ಮಾಡ್ಕೊಂಡು ಅಲ್ಲಿಂದ ಬಿಟ್ವಿ. ಬರ್ತಾ ದಾರಿ ಒಳಗ ರೈತರೆಲ್ಲ ಮಾವಿನ ಹಣ್ಣು ಸೆಲ್ ಮಾಡತ್ತಿದ್ರ. ಅದನ್ನ ನೋಡ್ಕೊಂಡು ನಾವು ನಮ್ಮ ಊರಿಗೆ ಬಂದ್ವಿ. ಕಾಕಾರೆಲ್ಲ ಹುಬ್ಳಿಗೆ ಹೋದ್ರ, ನಾನು ಮನೆಗೆ ಬಂದೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ದಾಗ ಹಾಕಿರ್ತೀನಿ, ಚೆಕ್ ಇಟ್ ಔಟ್. ಸೊ ದಿಸ್ ಇಸ್ ಹೌ ಮೈ ಡೇ ಸ್ಪೆಂಟ್. ಐ ಹೋಪ್ ಯು ಎಂಜಾಯ್ ಔಟ್. ಸೊ ಸಿಗೋಣ ಮುಂದಿನ ನೋಡದಲ್ಲಿ. ತಪ್ಪಕಿಲೆ, ಬಾಯ್, ಲವ್ ಯು. ಹವಾ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ದಾಗ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಒಂದು ಹಿಡನ್ ಫಾಲ್ಸಿಗೆ ಹೊಂಟೇವಿ. ಆಫ್ಟರ್ 4 hours ಜರ್ನಿ ಫೈನಲಿ ಡೆಸ್ಟಿನೇಷನ್ ಮುಟ್ಟಿದ್ವಿ. ನಾವು ಹೋಗ್ತಿರೋ ಫಾಲ್ಸಿಗೆ 1 kilometer ಟ್ರೆಕ್ಕಿಂಗ್ ಇತ್ತು. ಬಂದಿರೋ ಫಾಲ್ಸ್ ಮಾತ್ರ ಸಖತ್ತಿತ್ತು. ಸಮ್ಮರ್ ಸೀಸನ್ ದಾಗು ಮಾನ್ಸೂನ್ ಫೀಲ್ ಕೊಡಾತಿತ್ತು. ನೀರ್ದಾಗೆಲ್ಲ ಎಂಜಾಯ್ ಮಾಡಿ ಅಲ್ಲಿಂದ ಬಿಟ್ವಿ. ಈವ್ನಿಂಗ್ ಟೈಮ್ ದಾಗ ವ್ಯೂ ಮಾತ್ರ ಸಖತ್ ಕಾಣತಿತ್ತು. ಸಂಜೆ ಆಯ್ತು, ಅಲ್ಲೇ ಇರೋ ಒಂದು ಶಾಪ್ ದಾಗ ನಾಷ್ಟ ಅದು ಮಾಡ್ಕೊಂಡು ಅಲ್ಲಿಂದ ಬಿಟ್ವಿ. ಬರ್ತಾ ದಾರಿ ಒಳಗ ರೈತರೆಲ್ಲ ಮಾವಿನ ಹಣ್ಣು ಸೆಲ್ ಮಾಡತ್ತಿದ್ರ. ಅದನ್ನ ನೋಡ್ಕೊಂಡು ನಾವು ನಮ್ಮ ಊರಿಗೆ ಬಂದ್ವಿ. ಕಾಕಾರೆಲ್ಲ ಹುಬ್ಳಿಗೆ ಹೋದ್ರ, ನಾನು ಮನೆಗೆ ಬಂದೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ದಾಗ ಹಾಕಿರ್ತೀನಿ, ಚೆಕ್ ಇಟ್ ಔಟ್. ಸೊ ದಿಸ್ ಇಸ್ ಹೌ ಮೈ ಡೇ ಸ್ಪೆಂಟ್. ಐ ಹೋಪ್ ಯು ಎಂಜಾಯ್ ಔಟ್. ಸೊ ಸಿಗೋಣ ಮುಂದಿನ ನೋಡದಲ್ಲಿ. ತಪ್ಪಕಿಲೆ, ಬಾಯ್, ಲವ್ ಯು.